ಕಲಬುರಗಿಗೆ ಬಂದಿದ್ದು ಆಕಸ್ಮಿಕ. ಜೇವರ್ಗಿ ತಾಲೂಕಿನ ಅರಳಗುಂಡಿಗೆಯಲ್ಲಿ ಹುಟ್ಟಿದರೂ ಶರಣಬಸವೇಶ್ವರರು ಪ್ರಸಿದ್ಧಿಗೆ ಬಂದದ್ದು ಕಲಬುರಗಿಗೆ ಬಂದ ನಂತರ. ಬಸವ ಕಲ್ಯಾಣಕ್ಕೆ ಹೊರಟ ಶರಣಬಸವೇಶ್ವರರು ನೆಲೆ ನಿಂತದ್ದು ಮಾತ್ರ ಕಲಬುರಗಿಯಲ್ಲಿ. ಅದೊಂದು ದಿನ ಕನಸು ಬಿತ್ತು ನೋಡಿ. ಆದಿದೊಡ್ಡಪ್ಪ ಅವರ ತಾಯಿ ಕನಸಿನಲ್ಲಿ ಬಂದು, ಇಂದು ನಿನಗೆ ದೊಡ್ಡ ವ್ಯಕ್ತಿಯ ದರ್ಶನವಾಗುತ್ತದೆ, ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಸೂಚನೆ ನೀಡಿದರಂತೆ. ಅದರ ಪ್ರಕಾರ ದೊಡ್ಡಪ್ಪನವರು ಕುದುರೆಯ ಹತ್ತಿ ಪರಾತಾಬಾದ್ ಕಡೆ ಪ್ರಯಾಣ ಮಾಡುತ್ತಿದ್ದ ವೇಳೆ ಶರಣಬಸವೇಶ್ವರರ ಮುಖಾಮುಖಿಯಾಗುತ್ತದೆ. ತಾಯಿ ಕನಸಿನಲ್ಲಿ ಹೇಳಿದ ಆ ಮಹಾನ್ ವ್ಯಕ್ತಿ ಇವರೇ ಇರಬೇಕೆಂದುಕೊಳ್ಳುವ ಆದಿದೊಡ್ಡಪ್ಪನವರು ಶರಣಬಸವೇಶ್ವರರನ್ನು ಕಲಬುರಗಿಗೆ ಕರೆತರುತ್ತಾರೆ. ಕಲಬುರಗಿಗೆ ಬಂದು ಆದಿದೊಡ್ಡಪ್ಪ ಶರಣರ ದಾಸೋಹ ಕೈಂಕರ್ಯಗಳನ್ನು ನೋಡಿದ ಶರಣಬಸವೇಶ್ವರರು ಇಲ್ಲಿಯೇ ನೆಲೆ ನಿಲ್ಲಲು ಮತ್ತೊಂದು ಕಾರಣವಿದೆ. ಹೀಗೆ ಇಬ್ಬರು ಮಹಾನ್ ವ್ಯಕ್ತಿಗಳು ದೈವತ್ವಕ್ಕೇರಿದ್ದಾರೆ.